ಈಗ ಆನ್ಲೈನ್ ನಲ್ಲೇನೆ ಸಾರ್ವಜನಿಕರು ಶುರು ಮಾಡಿರುವಂತಹ ಪಿಟಿಷನ್ಗೆ ಸುಮಾರು 1 ಲಕ್ಷ ಜನ ಸೈನ್ ಮಾಡಿದ್ದಾರೆ. ನಾವು ಲಾಲ್ಬಾಗ್ನ ವಿಶ್ಯೂ ಕುರಿತಾಗೂ ಕೂಡ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರು, ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ಸಭೆ ಕೂಡ ಮಾಡಿದ್ದೀವಿ. ಸರ್ಕಾರ ಅದರಲ್ಲಿ ಮುಂದುವರಿಯೋದಕ್ಕೆ ಹೋಯಿತು ಅಂತಂದ್ರೆ ಅದಕ್ಕೆ ನಾವು ಸರಿಯಾಗಿರುವಂತ ಅದಕ್ಕೆ ಸಾರ್ವಜನಿಕ ಹೋರಾಟವನ್ನು ಕಟ್ತೀವಿ. ನಾನು ಕೂಡ ಒಂದು PIL ಫೈಲ್ ಮಾಡಿದೆ. ಅದು ಈ ವಾರ ಅಥವಾ ಮುಂದಿನ ವಾರ ಹೈಕೋರ್ಟ್ನಲ್ಲಿ ಹಿಯರಿಂಗಿಗೆ ಬರುವಂತದ್ದಿದೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಇಂಥ ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರ ಇದ್ದ ಮೇಲೂ ಕೂಡ ಕರ್ನಾಟಕದ ಜನರ ಪರಿಶ್ರಮದಿಂದಾಗಿ ಕರ್ನಾಟಕ ಇವತ್ತು ಮುಂದೆ ಹೋಗ್ತಾ ಇರುವಂಥದ್ದು. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ನಿಮಗೆ ಆರ್ಥಿಕ ವಿಚಾರದಲ್ಲಿ ಇಷ್ಟು ಸ್ಪಷ್ಟತೆ ಇತ್ತು ಅಂತಂದ್ರೆ ನೀವು ಒಂದು ಶ್ವೇತ ಪತ್ರವನ್ನು ಹೊರಡಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ. ನೀವು ಆಡಳಿತಕ್ಕೆ ಬಂದಾದ ಮೇಲೆ ಕರ್ನಾಟಕ ಎಷ್ಟು ಹೆಚ್ಚು ಸಾಲ ಮಾಡ್ತು, ಈ ಸಾಲವನ್ನ ಕಟ್ಟಲಿಕ್ಕೆ ನಾವು ಬರ್ತಾ ಇರುವಂತ ರೆವೆನ್ಯೂ ಅಲ್ಲಿ ನಾವು ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ, ಈ ಹಿಂದಿನ ಸರ್ಕಾರಗಳಲ್ಲಿ ಎಷ್ಟು ಸಾಲ ಇತ್ತು, ಆಗ ನಾವೆಷ್ಟು ಬಡ್ಡಿ ಕಟ್ತಾ ಇದ್ವಿ, ಈಗ ಬಡ್ಡಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಸಾಲದ ಹೊರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ನೀವು ಮಾಡಿರುವಂತ ಸಾಲದ ಹಣವನ್ನ ನೀವು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಈಗ ನಾವು ವೈಯಕ್ತಿಕ ಸಾಲಗಳು ಮಾಡ್ತೀವಿ. ಈಗ ನೀವು ಒಂದ್ ಸಣ್ಣ ಮನೆದು ಉದಾಹರಣೆ ತಗೊಳ್ಳಿ. ರಾಜ್ಯಕ್ಕೂ ಮತ್ತೆ ಮನೆಗೂ ಬಹಳ ಏನು ವ್ಯತ್ಯಾಸ ಇರೋದಿಲ್ಲ ಆರ್ಥಿಕತೆಯಲ್ಲಿ. ಈಗ ನೀವು ಸಾಲ ಮಾಡಿ ನೀವು ಮನೆ ಕಟ್ಟಿದ್ರೆ ಅಥವಾ ಸೈಟ್ ಕೊಂಡ್ಕೊಂಡ್ರೆ ಅಥವಾ ಈ ರೀತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ 4 ವರ್ಷ ಬಿಟ್ರು 5 ವರ್ಷ ಬಿಟ್ರು ಮನೆ ಬೆಲೆ ಜಾಸ್ತಿ ಆಗಿರುತ್ತೆ, ಸೈಟ್ ಬೆಲೆ ಜಾಸ್ತಿ ಆಗಿರುತ್ತೆ. ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೀವು ಅದನ್ನ ಸಾಲ ಮಾಡ್ಬಿಟ್ಟು ರೇಸ್ ಕೋರ್ಸ್ ಅಲ್ಲಿ ಹೋಗಿ ಜೂಜಾಡ್ಬಿಟ್ರೆ ಅಥವಾ ಅದನ್ನ ತಗೊಂಡು ಹೋಗ್ಬಿಟ್ಟು ಪಟಾಕಿ ತಗೊಂಡು ಉಡಾಯಿಸ್ಬಿಟ್ರೆ ಅಥವಾ ಒಂದೇ 4 ದಿವಸಕ್ಕೆ ಅದೊಂದು ವರ್ಲ್ಡ್ ಟೂರ್ ಹೋಗಿ ಬಂದ್ಬಿಡ್ತೀವಿ ಅಂತೇಳಿ ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರೆ ನಿಮ್ಮ ಹಣ ನಿಮ್ಮ ಹತ್ರ ಜಾಸ್ತಿ ಆಗುತ್ತೋ ಅಥವಾ ಕಳೆದು ಹೋಗುತ್ತೋ. ಕರ್ನಾಟಕದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರುವಂತಹ ಸಾಲ ಯಾವುದಕ್ಕೋಸ್ಕರ ಉಪಯೋಗ ಆಯಿತು? ಹೊಸ ಮೆಟ್ರೋ ಮಾಡಿದ್ರ, ಹೊಸ ಫ್ಲೈಓವರ್ ಕಟ್ಟಿದ್ರ, ಹೊಸ ಬಿಲ್ಡಿಂಗ್ ಗಳನ್ನ ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಯಾವುದಕ್ಕೆ ಉಪಯೋಗ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ 57-58 ಸಾವಿರ ಕೋಟಿ ಇದ್ದಿದ್ದು ಇವತ್ತು 50,000-49,000 ಕೋಟಿಗೆ ಇಳಿದಿದೆ. ಯಾವ್ದಾದ್ರೂ ಒಂದು ರಾಜ್ಯದ ಉದಾಹರಣೆ ತೋರಿಸಿ, ನಾವು ರಸ್ತೆ ಕಟ್ಟದಲೆ, ಫ್ಲೈಓವರ್ ಕಟ್ಟದಲೆ, ಬಿಲ್ಡಿಂಗ್ ಕಟ್ಟದಲೆ, ಮೆಟ್ರೋಗಳನ್ನ ನಾವು ಫಂಡಿಂಗ್ ಮಾಡದಲೆ, PRR ನಂತ ಯೋಜನೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ. ಯಾಕೆ ದುಡ್ಡಿಲ್ಲ ನಿಮ್ಮ ಹತ್ರ? ಈ ಎಲ್ಲಾ ದುಡ್ಡನ್ನು ನಿಮ್ಮಲ್ಲಿ ಬಳಸ್ಬೋದಲ್ಲ. ರಾಜ್ಯದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ, ಸಬ್ಸಿಡಿಗಳನ್ನ ಜಾಸ್ತಿ ಮಾಡಿ ಉದ್ಧಾರ ಆಗಿರುವಂತ ಪ್ರಪಂಚದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಬರುವಂತ ವಿಧಾನಸಭೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಿ, ವೈಟ್ ಪೇಪರ್ನ ಅವರು ರಿಲೀಸ್ ಮಾಡಲಿ, ರಾಜ್ಯದ ಜನತೆಗೆ ಸ್ಪಷ್ಟತೆಯನ್ನು ಅವರು ಕೊಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.